Third question, express the following in the form P by Q, where P and Q are integer and Q not equal to 0. Okay, ಈಗ ಡೆಸಿಮಲ್ ಕೊಟ್ಟಿದ್ದಾನಲ್ಲ ಇದನ್ನ ಫ್ರಾಕ್ಷನ್ ಆಗಿ ಬರಿಬೇಕು. P by Q ನಥಿಂಗ್ ಬಟ್ ಫ್ರಾಕ್ಷನ್ ಅಲ್ಲಿ ಬರಿಬೇಕು. ಓಕೆನಾ, ಅದು ಯಾವ ತರ ಬರಿಬೇಕು ನೋಡ್ರಿ. ಫಸ್ಟ್ ನಾನೇನ್ ಮಾಡ್ತೀನಿ, ಇದನ್ನ ಲೆಟ್ x equal to 0.6 ಬಾರ್ ಅಂತ ಬರೀತೀನಿ. ಓಕೆನಾ, ಈಗ ನೀವೇ ನೋಡ್ರಿ 0.6 ಬಾರ್ ಅಂದ್ರೆ ಇದು ರಿಪೀಟ್ ಆಗ್ತಾನೆ ಇದೆ ಅಂತ. ಸೊ ಇದನ್ನೇನ್ ಬರಿಬೋದು, x equal to 0.666 ಡ್ಯಾಶ್ ಈ ತರ ಹೋಗ್ತಾನೆ ಇದೆ ಅಂತ ಅರ್ಥ. ಹೌದಾ? ಓಕೆ, 6 ನಂಬರು ರಿಪೀಟ್ ಆಗ್ತಾನೆ ಇದೆ ಅಂತ. ಇದನ್ನ ನಾನೇನ್ ಬರಿತೀನಿ, ಈಕ್ವೇಶನ್ 1 ಅಂತ ಬರಿತೀನಿ. ಓಕೆನಾ, ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಈಗ ನೋಡ್ರಿ ಒಂದೇ ನಂಬರ್ ರಿಪೀಟ್ ಆಗ್ತಾ ಇದೆನಾ. ಸೊ ಒಂದೇ ನಂಬರ್ ರಿಪೀಟ್ ಆಗ್ತಾ ಇದೆ ಅಂದ್ರೆ 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 ನಂಬರ್ ರಿಪೀಟ್ ಆಗ್ತಿದ್ರೆ 100 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 3 ನಂಬರ್ ರಿಪೀಟ್ ಆಗ್ತಿದ್ರೆ 1000 ಇಂದ. ಇಲ್ಲಿ ಒಂದೇ ನಂಬರ್ ರಿಪೀಟ್ ಆಗ್ತಿರೋದ್ರಿಂದ ಸೊ ನಾನೇನ್ ಮಾಡ್ತೀನಿ, ಮಲ್ಟಿಪ್ಲೈ ಬೈ 10 ಆನ್ ಬೋತ್ ಸೈಡ್ ಮಾಡ್ತೀನಿ. ಓಕೆ, ಮಲ್ಟಿಪ್ಲೈ ಬೈ 10 ಆನ್ ಬೋತ್ ಸೈಡ್ ಮಾಡಿದ್ರೆ ಈಗ ನೋಡ್ರಿ 10 ಇಂಟು ಎಕ್ಸು 10x ಆಯ್ತು. ಓಕೆ, ಇದನ್ನ 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ. ಓಕೆ, 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಪಾಯಿಂಟ್ ಮುಂದಕ್ಕೆ ಹೋಗಿ 6.66. ಈಗ ನಾನು ಡೆಸಿಮಲ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 4 ನಂಬರ್ ಬರೀತೀನಿ. ಓಕೆನಾ, ಸೊ ಇಲ್ಲಿ ಡ್ಯಾಶ್ ಅಂದ್ರೆ ಇಲ್ಲಿ ಇನ್ನೊಂದು 6 ಇದೆ ಅಂತ. ಸೊ 10 ಇಂದ ಮಲ್ಟಿಪ್ಲೈ ಮಾಡಿ 1 ಪಾಯಿಂಟ್ ಮುಂದೆ ಹೋಯ್ತು, 6.66 ಆಯ್ತು. ಓಕೆ, ಇದನ್ನ ಈಕ್ವೇಶನ್ 2 ಮಾಡಿ. ಓಕೆ, ಈಕ್ವೇಶನ್ 1 ಈಗ ಏನ್ ಮಾಡ್ತೀನಿ, ಸಬ್ಟ್ರಾಕ್ಟ್ 2 minus 1. ಓಕೆ, ಏನು 2 ಅಲ್ಲಿ 1 ಹೋಗ್ಬೇಕು ಅಂದ್ರೆ LHS ಮೈನಸ್ ಮಾಡ್ರಿ. 10x minus x equal to RHS ಮೈನಸ್ ಮಾಡ್ರಿ. 6.666 ಡ್ಯಾಶ್ ಮೈನಸ್ 0.666 ಡ್ಯಾಶ್. ಓಕೆನಾ, ಈಗ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ, ಇಲ್ಲಿ ಒಂದು ರಫ್ ಕಾಲಮ್ ತಗೊಂಡ್ರೆ 6.666 ಡ್ಯಾಶ್ ಮೈನಸ್ ಏನು 0.66 ಇದಾದ್ರೆ ಇದೆಲ್ಲ 0 0 0 ಆಗ್ಬಿಡುತ್ತೆ. 0 0 0 6 ಅಲ್ಲಿ 0 ಹೋದ್ರೆ ಏನಾಗುತ್ತೆ 6 ಆಗುತ್ತೆ. 6.00 ನಥಿಂಗ್ ಬಟ್ ಏನು 6 ಆಯ್ತು. 10x ಅಲ್ಲಿ x ಇಲ್ಲಿ ಏನಿಲ್ಲ ಅಂದ್ರೆ 1 ಆಯ್ತಂತ. 10x ಅಲ್ಲಿ 1x ಹೋದ್ರೆ 9x. ಇದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 6 ಬರುತ್ತೆ. x ಈಕ್ವಲ್ ಟು ಏನು 6/9. ಇವರಿಬ್ಬರು ಒಂದೇ ಟೇಬಲ್ ಅಲ್ಲಿ ಹೋಗ್ತಾರ. 3 2 ಜಾ 3 3 ಜಾ 2/3. ಸೊ ಆನ್ಸರ್ ಏನು, x ಈಕ್ವಲ್ ಟು 2/3. ಈಗ ನೀವು ನೋಡಿದ್ರೆ ಡೆಸಿಮಲ್ ನಾವು ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ವಿ.